ಹಾಂ, ನಾನು ಕೇಳ್ತೀನಿ. ಟೀಸರ್ ಬಗ್ಗೆ ಅಂತೂ ಮಾತಾಡ್ತೀರಾ ಗೊತ್ತು. ಒಂದು ಪ್ರಶ್ನೆ, ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ? ಎರಡು ಥರ ಇರುತ್ತೆ. ಒಂದು ಫುಲ್ಲು ನನಗೇನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಆದರೆ ಭಯ. ಶರಣ್ ಸರ್ ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ಕಾಮಿಡಿಯನ್ ಆಗಿ ಮಾತು ಹೇಳ್ತೀನಿ. ನನ್ನ ಫೇವ್ರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ. ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನು ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಆವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ? ಏನು ರೀ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ, ಇನ್ನೊಂದು ಹೇಳ್ತೀನಿ ನಿಮಗೆ. ಎಕ್ಸಾಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72ರಲ್ಲಿ ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗವ್ರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರೋ ಅಂಥದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾರು ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರೋವಂಥ ಶಕ್ತಿ ಅದು ಆ್ಯಕ್ಚುಲಿ. ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್. ನನಗೆ ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರೂ ನೋಡ್ತೀನಿ. ಯಾವುದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗೆ ಹೋಗ್ಬಿಡ್ತೀನಿ ಗೊತ್ತಾ? IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ 3.2 3.6 ಇದನ್ನೂ ಬಿಡಲ್ಲ ನಾನು. ಅದನ್ನೂ ನೋಡಿರ್ತೀನಿ. ಯು ನೇಮ್ ಇಟ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಫಾರಿನ್ ದೆವ್ವ, ದೇಸಿ ದೆವ್ವ ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲ ದೆವ್ವಗಳು ನನಗೆ ತುಂಬ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂಥವ್ನು ಯಾರೂ ಅಲ್ಲ. ಅವತಾರ ಪುರುಷ ಅನ್ನೋವಂಥ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಕ್ಯೂಮಂತರ್ ಅನ್ನೋವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ನಾನು ಹಾಡಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತು ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದರೆ ಬಿಕಾಸ್ ಸಿಂಗರ್ ಟರ್ನ್ಡ್ ಆ್ಯಕ್ಟರ್ ನಾನು. ಒಂದೆರಡು ಕುಡುಕರ ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ. ನಾನು ಅಭಿನಯಿಸಿರುವಂಥ ಕುಡುಕರ ಸಾಂಗೂ ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ. ಅದೊಂಥರ ಆ ಜನ್ಮ ಇದು. ಅದು ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡೋಕ್ಕೆ ಶುರು ಮಾಡ್ತೀನಿ. ಒಂದಾದ ನಂತರ ಒಂದಾದ್ರೆ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ಬ್ರ್ಯಾಂಡ್ ಆಗಿಬಿಡ್ತೀನಿ. ನಾನು ಯೂಶಲಿ ಆ್ಯಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನು ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕ್ರದೇ ಆಗಿತ್ತು. ನಾನು ಬೇರೆ ಥರನೂ ಹಾಡ್ತೀನಿ ಸರ್. ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟು ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದರೆ ಈ ಕುಡುಕರ ವಿಚಾರದಲ್ಲಿ ಇದೇ ಥರ ದೆವ್ವ. ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವನೋ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆ್ಯಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮಂತರು. ಈಗ ನಾನು ಅಂಬಾಲಿಯವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನು ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟಾ ಮೇಡಮ್? ನೋಡಿ, ಇದು ಲಾಸ್ಟ್ ಇಯರ್ ಅಂತೆ. ನೋಡಿ, ಲಾಸ್ಟ್ ಇಯರ್ ಅಂತೆ. ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು. ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿರ್ಬೋದು, ಎಲ್ಲರೂ ನಾನು ಟ್ಯಾಗ್ ಮಾಡೋದಾಗಿದೆ, ನನಗೆ ಪೋಸ್ಟರ್ ಕಳಿಸೋದಾಯಿತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ. ಒಂದು ಅನ್ನೋನ್ ನಂಬರಿಂದ ಹಿಂಗೆ ಬರ್ತಾನೇ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತ ಅಂಥದ್ದು. ಸರಿ ಆಯಿತು, ಹೋಗ್ಬಿಡೋಣ ಸರ್. ನಾನು ಒಂದು ಇದನ್ನು ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದರೆ ಅದೆಲ್ಲೋ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳಬೇಕು ಅವ್ರಿಗೇನು ಅಂತಂತಂದರೆ, ನಾವು ಹೇಳಿದ್ರು ನೋಡಿ, ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರುವಂಥದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದರೆ, ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತೊಗೊಂಬಂದು ನಿಲ್ಲಿಸಿರೋ ಅಂಥದ್ದು. ನಾನು ಬಂದಿದ್ದೀನಿ ಅಲ್ಲ, ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದರೆ, ಅಲ್ಲಿಂದ ಇಲ್ಲಿ ತನಕ ನೋಡಿ 1-1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯಿತು,
ಆ್ಯಕ್ಚುಲಿ ಈ ಟೈಟಲ್ಲು ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅಂದ್ಕೊಂಡ್ರು ಅಂದರೆ ಇವ್ರು ಯಾವುದನ್ನು ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸ್ನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನಗೆ ಇನ್ನೊಂದು ಇದರ ಜೊತೆಯಲ್ಲಿ ನನಗೆ ಅನ್ನಿಸ್ತಾ ಇರೋವಂಥದ್ದು ಅವ್ರಿಗೆ ನೋಡಿ, ಒಬ್ಬ ಆ್ಯಕ್ಟರ್ನ ಒಬ್ಬ ಗೆಸ್ಟನ್ನು ಕರಿಬೇಕು ಅಂತಂದ್ರೇ 1-1.5 ವರ್ಷ ಹಿಂಗೆ ಫಾಲೋ ಮಾಡೋದು ಅಂಥವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಟೈಟಲ್ ಇವ್ರಿಗೆ ಜನಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನೋದು ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ಸು ಏನು ಈ ಸಿನಿಮಾದ ಮೇಲೆ. ಯಾಕಂತಂದರೆ ಇವ್ರು ಎಲ್ಲನೂ ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನೋವಂಥದ್ದು. ತುಂಬ ಕಷ್ಟವಾದಂಥ ಒಂದು ಜಾನರು ಹಾರರ್ ಅನ್ನೋವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೆಯ ಪ್ರಯತ್ನದಲ್ಲೇ ಈ ಥರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಸಿನಿಮಾದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳೋದಕ್ಕೆ ಬಂದೆ, ಈ ಥರ ಹೇಳಿದ್ರಲ್ಲ ನಾನಿನ್ನ ಬಿಡಲಾರೆ, ನನ್ನನ್ನು ಬಿಡಲಿಲ್ಲ ನೋಡಿ ಇವರು. ಅದೇ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರು ಯಾವುದನ್ನೂ ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ, ಈ ಥರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟನ್ನು ಬಿಡಲಾರದೆ ಸಿನಿಮಾ ಮಾಡಿದಂಥ ತಂಡವನ್ನು ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸು ಕೈ ಬಿಟ್ಟ ಇತಿಹಾಸ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.